ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಜೀವವಾಣಿ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನನಗೆ ಸಂತೋಷ ಆಗ್ತದೆ. ಇದು ನೋಡಿ ನೀವು ದೇವರ ವಾಕ್ಯವನ್ನು ಕಲಿತಾ ಇದ್ದೀರಿ ಮತ್ತು ಈ ವಾಕ್ಯದ ಮುಖಾಂತರ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ನಮಗೆ ಸಂತೋಷ ಆಗ್ತದೆ. ನೀವು ಬಿಡುಗಡೆ ಹೊಂದಿದ್ದೀರಿ. ಏಕೆಂದರೆ ಈ ವಾಕ್ಯದಲ್ಲಿ ಪ್ರಿಯರೇ ಜೀವ ಉಂಟು. ಜೀವವುಳ್ಳ ವಾಕ್ಯವನ್ನು ಸಾರುವುದು, ಜೀವವುಳ್ಳ ವಾಕ್ಯದ ಸ್ವಾರ್ಥವನ್ನು ಸಾರುವರಾಗಿದ್ದೇವೆ. ಇದನ್ನು ನೀವು ಕೇಳುವಾಗ ಏನಾಗ್ತದೆ, ನಮಗೆ ಆಶೀರ್ವಾದ ಬರ್ತದೆ, ನಿಮಗೆ ಸತ್ಯ ಗೊತ್ತಾಗ್ತದೆ. ದೇವರು ಏನು ಬಯಸ್ತಾ ಇದ್ದಾನೆ, ನೀವು ಸತ್ಯ ಗೊತ್ತಾಗಬೇಕೆಂದು ಬಯಸ್ತಾರೆ. ಸತ್ಯ ನಿಮಗೆ ಬಿಡುಗಡೆ ಆಗುವುದು, ಸತ್ಯ ನಿಮಗೆ ತಿಳಿಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ ಕರ್ತನೇ. ಸ್ವಾಮಿ, ನಿನ್ನ ಮಕ್ಕಳು ಕರ್ತನೇ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಸ್ವಾಮಿ, ಕಾರ್ಯಕ್ರಮ ನೋಡುವಾಗ ನೀನು ಅವರ ಹೃದಯದಲ್ಲಿ ಮಾತಾಡಬೇಕಂದು ನಾನು ಪ್ರಾರ್ಥನೆ, ನೀನು ಅವರಿಗೆ ಪರಿವರ್ತನೆ ಮಾಡಬೇಕಂದು ನಾನು ಪ್ರಾರ್ಥನೆ ಕರ್ತನೆ. ತಂದೆಯಾದ ದೇವರೇ, ಪರಿಶುದ್ಧಾತ್ಮನವರಿಗೆ ಸಹಾಯ ಮಾಡು. ನಿನ್ನ ಚಿತ್ತ ಅವರ ಜೀವಿತದಲ್ಲಿ ಆಗಲಿ ಕರ್ತನೆ ಎಂದು ಪ್ರಾರ್ಥನೆ. ತಂದೆಯೇ ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಇವತ್ತು ನಾವು ಈ ತಪ್ಪಿಯೋದ ಮಗನ ವಿಷಯದಲ್ಲಿ ಸ್ವಲ್ಪ ನಾವು ಧ್ಯಾನಿಸುವ. ಬೈಬಲಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ತಂದೆಗೆ 2 ಮಕ್ಕಳಿದ್ದರು. ಒಬ್ಬನು ತನ್ನ ಆಸ್ತಿಯ ಪಾಲನ್ನು ತಗೊಂಡು ಹೋದನೆಂದು ದೇವರ ವಾಕ್ಯ ಹೇಳ್ತದೆ. ಇನ್ನೊಬ್ಬನು ಮನೆಯಲ್ಲೇ ಇದ್ದನೆಂದು ದೇವರ ವಾಕ್ಯ ಹೇಳ್ತದೆ. ನಾವು ಇದರ ವ್ಯತ್ಯಾಸವನ್ನು ಸ್ವಲ್ಪ ತಿಳ್ಕೊಳ್ಳುವ. ಇಷ್ಟ ತನಕ ನಾವು ಬೋಧನೆ ಮಾಡಿದ್ದು ನಾವು ತಪ್ಪಿ ಹೋದ ಮಗನ ವಿಷಯದಲ್ಲಿ. ಇವತ್ತು ಮನೆಯಲ್ಲೇ ಇದ್ದ ಮಗನ ವಿಷಯದಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಳುವ, ಅವನ ವಿಷಯದಲ್ಲಿ ಕೂಡ ತಿಳ್ಕೊಳ್ಳುವ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಇದು ಏಕೆ ಸಾಮ್ಯರೂಪದಲ್ಲಿ ಯೇಸು ಕ್ರಿಸ್ತನು ಮಾತಾಡ್ತಾನೆ, ತಂದೆಯ ಹೃದಯವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ತಂದೆ ಎಂಥವನ ಆಗಿದ್ದಾನೆ, ಸೃಷ್ಟಿಕರ್ತನ ದೇವರು ತಂದೆ, ನಮ್ಮ ತಂದೆ ಯಾರಾಗಿದ್ದಾನೆ, ತಂದೆಯ ಹೃದಯ ಹೇಗೆ ಉಂಟು, ತಂದೆ ಮಾನವನಿಗೆ ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ಈ ಪ್ಯಾಸೇಜಲ್ಲಿ ನಮಗೆ ತೋರಿಸಿಕೊಟ್ಟಿದೆ. ತಂದೆಯ ಅಗಾಪ ಪ್ರೀತಿ, ಮಕ್ಕಳಿಗೆ ತೋರಿಸುವ ಪ್ರೀತಿ ಎಷ್ಟೊಂದು ಇಲ್ಲಿ ತೋರಿ ಬಂದಿದೆ. 2 ಮಕ್ಕಳಿದ್ದರು ಆ ತಂದೆಗೆ. ಇದನ್ನು ನಾವು ತಿಳ್ಕೊಳ್ಬೇಕು. ತಂದೆ ನಮಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ತಂದೆ ನಮ್ಮ ವಿಷಯದಲ್ಲಿ ಏನು ಬಯಸ್ತಾ ಇದ್ದಾನೆ. ಈ ಒಂದು ವಾಕ್ಯದ ಮುಖಾಂತರ ನಮಗೆ ತಿಳಿಕೊಳ್ಳಿಕ್ಕೆ ದೇವರು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ತಪ್ಪಿ ಹೋಗದರ ಮಗನ ವಿಷಯದಲ್ಲಿ, ಮನೆಯಲ್ಲಿ ಇದ್ದವರ ಮಗನ ವಿಷಯದಲ್ಲಿ, ಇದರ 2ರಲ್ಲಿ ಯಾರು ತಪ್ಪಿ ಹೋಗಿದ್ದಾರೆ, ಯಾರು ತಂದೆಯಲ್ಲಿ ಬರುವುದಿಲ್ಲ, ಯಾರು ಬಂದಿದ್ದಾರೆ, ಯಾರು ಬರುವುದಿಲ್ಲ, ನಮಗೆ ತಿಳ್ಕೊಳ್ಳಬೇಕಾಗ್ತದೆ. ಏಕೆಂದರೆ ದೇವರ ಪ್ರೀತಿ ಅಗಾಪೆ ಪ್ರೀತಿಯಾಗಿದೆ. ಅಗಾಪೆ ಪ್ರೀತಿ ಅದು ಮಾನವನಿಗೆ ಅದು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಆತನ ಪ್ರೀತಿ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಮಾನವನಿಗೆ. ಆದರೂ ದೇವರು ಮಾನವನಿಗೆ ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಬಯಸ್ತಾನೆ ಮಾನಸಂತರಾಗಿ ಪಶ್ಚಾತ್ತಾಪಕ್ಕೆ ದೇವರ ಕಡೆಗೆ ತಿರುಗಬೇಕೆಂದು ಅವನು ಬಯಸ್ತಾನೆ. ಸತ್ಯ ದೇವರನ್ನು ಮಾನವನು ಕಂಡುಕೊಳ್ಳಬೇಕೆಂದು ದೇವರು ಬಯಸ್ತಾನೆ. ಥ್ರೂ ಗಾಡ್ ಕಂಡುಕೊಳ್ಳಬೇಕು. ಸತ್ಯ ದೇವರು, ನಿಜವಾದ ದೇವರು ಯಾರೆಂದು ಮಾನವನು ಕಂಡುಕೊಳ್ಳಬೇಕು. ಆ ದೇವರನ್ನು ಸ್ವೀಕಾರ ಮಾಡಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದರು. ಯೇಸು ಕ್ರಿಸ್ತನ ಮುಖಾಂತರ ತಂದೆಯ ಬಳಿಗೆ ಹೋಗಬೇಕೆಂದು, ಆತನ ಮುಖಾಂತರ ಹೋಗಬೇಕೆಂದರು ಆತನು ಬಯಸ್ತಾನೆ. ಪ್ರಿಯರೇ, 2 ಮಕ್ಕಳಿದ್ದರು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 2 ಮಕ್ಕಳಿದ್ದರು. ಕಿರಿಮಗನು ತಂದೆಯ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವನಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸ ಆದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗತನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೊರೆ ಮಾಡಿ ಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡು ಮೇಲೆ ಆ ದೇಶದಲ್ಲಿ ಘೋರವಾದ ಬರ ಬಂತು. ಏನೋ ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳಿಗೆ
ಒಬ್ಬನಲ್ಲಿ ಸೇರಿಸಿಕೊಂಡು ಆ ಮನುಷ್ಯನು ಹಂದಿಗಳನ್ನು ಮೇಯಿಸಕ್ಕೆ ಅವನನ್ನು ತನ್ನ ಹೊಲದಲ್ಲಿ ಕಳಿಸನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಯನ್ನಾದರೂ ತಿಂದು ಹಸಿವೆಯನ್ನು ತೀರಿಸುತ್ತನೆಂದು ಬೇಕೆಂದು ಆಸೆಪಟ್ಟನು. ದೇವರ ವಾಕ್ಯ ಹೇಳ್ತದೆ, ಅವನು ದೂರ ಹೋದನ್ನು ಹೇಳ್ತದೆ ದೇವರ ವಾಕ್ಯ. ಅವನು ತಂದೆಯಿಂದ ದೂರ ಹೋದ, ತನಗೆ ಬೇಕಾದ ರೀತಿಯಲ್ಲಿ ಆತನು ನಡೆದ, ಪಾಪದಲ್ಲಿ ನಡೆದ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದ, ಶರೀರ ಆಶೆ ಪೂರ ಮಾಡಿದ. ಆಗ್ಬೋದು, ಕುಡಿಬೋದು, ನಲಿಬೋದು, ಯಾವ ರೀತಿಯಲ್ಲಿ ಬೇಕಾದ ಆ ರೀತಿ ಅವನು ನಡೆದಂತೆ ದೇವರ ವಾಕ್ಯ ಹೇಳ್ತದೆ. ಇವತ್ತು ಮಾನವನು ಯಾವ ರೀತಿಯಲ್ಲಿ ಬೇಕಾದರೆ ನಡೀತಾ ಇದ್ದಾನೆ, ಆದರೂ ತಂದೆಯ ಹೃದಯ ಕರಗ್ತಾ ಉಂಟು. ಅಯ್ಯೋ ನನ್ನ ಮಗನು ಏನು ಮಾಡ್ತಾ ಇದ್ದಾನೆ, ಅಯ್ಯೋ ನನ್ನ ಮಗನು ದೂರ ಹೋಗಿದ್ದಾನೆ. ಯಾವಾಗ ಮಾನವನು ಪಾಪ ಮಾಡ್ತಾನೆ, ತನಗೆ ಬೇಕಾದ ರೀತಿಯಲ್ಲಿ ನಡೀತಾನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಾನೆ, ಆಗ ತಂದೆಯ ಹೃದಯವು ಏನಾಗ್ತದೆ, ಅಯ್ಯೋ ದುಃಖ ಪಡ್ತದೆ, ತಂದೆ ದುಃಖಿಸ್ತಾನೆ. ಹಾಗೆ ಮಾಡುವಾಗ ತಂದೆ ಸಂತೋಷದಲ್ಲಿ ಇರ್ಬೋದಾ? ಸಾಧ್ಯನೇ ಇಲ್ಲ. ತಂದೆ ದುಃಖ ಪಡ್ತಾ ಇದ್ದಾನೆ, ಆದರೂ ನೋಡ್ತಾ ಇದ್ದಾನೆ, ಯಾವಾಗ ನನ್ನ ಮಗನು ಬರ್ತಾನೆ, ಯಾವಾಗ ನನ್ನ ಮಗನು ಬರ್ತಾನೆ, ತಪ್ಪಿ ಹೋದನ್ನು ಯಾವಾಗ ಬರ್ತಾನೆ. ಇವತ್ತು ಇಡೀ ಜಗತ್ತು ದೇವರಿಂದ ದೂರ ಉಂಟು. ತಂದೆಯಾದ ದೇವರು ನೋಡ್ತಾ ಇದ್ದಾನೆ, ನಾನು ಮಾರ್ಗ ಮಾಡಿಕೊಟ್ಟಿದ್ದೇನೆ, ನಾನು ಸತ್ಯದ ಮಾರ್ಗ ತೋರಿಸ್ತೇನೆ, ಇವರಿಗೆ ಎಲ್ಲ ಕೊಟ್ಟಿದ್ದೇನೆ, ಆದರೂ ಇವರು ನನ್ನಿಂದ ದೂರ ಇದ್ದಾರೆ. ಯಾರು ದೇವರಿಂದ ದೂರದ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಅಲ್ಲಿ ದೇವರಿಗೆ, ತಂದೆಯಾದ ದೇವರಿಗೆ ಹತ್ತಿರ ಬರಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ದೇವರು ಪರಿಶುದ್ಧ ದೇವರಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ, ಆತನು ಪರಿಶುದ್ಧ ದೇವರಾಗಿದ್ದಾನೆ. ಈ ಮಗನು ತನಗೆ ಬೇಕಾದ ರೀತಿಯಲ್ಲಿ ನಡೆದ, ಆಸ್ತಿಯನ್ನು ಕೊಂಡೋದ ಎಲ್ಲ ಪಾಲನ್ನು ಎಲ್ಲ ಕಳಕೊಂಡ. ದೇವರ ವಾಕ್ಯ ಹೇಳ್ತಿದೆ, ಅಲ್ಲಿ ಏನು ಬರಗಾಲ ಬಂತು, ತಿನ್ನಲಿಕ್ಕಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಏನಿಲ್ಲ. ಕೊನೆಗೆ ಹಂದಿ ಅಂದರೆ ಏನು? ಹೊಲಸು. ಆ ಸಮಯದಲ್ಲಿ ಹಂದಿ ಅಂದರೆ ದೂರ ಹೋಗುವುದು, ಇಸ್ರಾಯೇಲರು ಅಸಹ್ಯ ಅದು. ಅಂಥ ಒಂದು ಮನೆಯಲ್ಲಿ ಇವನು ಕೆಲಸಕ್ಕೆ ಸೇರಿದ, ಏಕೆಂದರೆ ಹಸಿವೆ ತಾಳಲಿಕ್ಕೆ ಆಗಲಿಲ್ಲ ಇವನಿಗೆ. ಆ ಹಂದಿಗೆ ಹಾಕಿದ ಏನು ಹಾಕ್ತಾರೆ ತಿಂಡಿ, ಅದನ್ನು ತಿಂದು ನಾನು ಬದುಕುತ್ತೇನೆಂದು. ಆದರೆ ತಂದೆ ಅವನಿಗೆ ಕಾಯ್ತಾ ಇದ್ದ. ಯಾವಾಗ ನನ್ನ ಮಗ ವಾಪಸ್ ಬರ್ತಾನೆ, ನನ್ನ ಮಗ ಯಾವಾಗ ಮನೆಗೆ ವಾಪಸ್ ಬರ್ತಾನೆ, ನನ್ನಲ್ಲಿ ಯಾವಾಗ ತಂದೆ ಮನೆಯಿಂದ ಹೊರಗೆ ಬಂದಂತೆ ಅವರ ವಾಕ್ಯ ಹೇಳ್ತದೆ. ಹೊರಗೆ ಬಂದು ಮಗನನ್ನು ಕಾಯ್ತಾ ಇದ್ದ, ತಪ್ಪಿ ಹೋದ ಮಗನನ್ನು ಕಾಯ್ತಾ ಇದ್ದ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವನಿಗೆ ಅಷ್ಟು ಆದ ಕೂಡಲೇ ಅವನಿಗೆ ಬುದ್ಧಿ ಬಂತು. ನನ್ನ ತಂದೆಯ ಬಳಿಯಲ್ಲಿ ಎಷ್ಟು ಮಂದಿ ಕೂಲಿ ಆಳುಗಳ ಆಗಿದ್ದಾರೆ, ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವೆಯಲ್ಲಿ ಸಾಯ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ನಾನು ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳಿದನು. ಅಂದುಕೊಂಡು ಎದ್ದು ತನ್ನ ಮನೆಗೆ ಕಡೆಗೆ ಬಂದನು. ನೋಡಿ, ಅವನು ಮಾನಸದ ಅವನಿಗೆ ಹೇಳ್ತಾ ಬುದ್ಧಿ ಬಂತು, ಅವನಿಗೆ ಬುದ್ಧಿ ಬಂತು, ದೇವರ ಮನೆ ನೆನಪಂತು ಅವನಿಗೆ. ತಂದೆಯ ಮನೆಯಲ್ಲಿ ಇರುವಾಗ ಹೇಗಿದ್ದನು ಅವನು, ತಂದೆ ಹೊಟ್ಟೆ ಹೇಗಿದ್ದನು, ಸಂತೋಷದಲ್ಲಿದ್ದವನು, ಉಲ್ಲಾಸದ ತಿಂದು ಕುಡಿಯುತ್ತಿದ್ದವನು, ಎಲ್ಲ ಇತ್ತು ಅವನಿಗೆ ನೆನಪಂತಂತೆ, ಅವನಿಗೆ ಬುದ್ಧಿ ಬಂತಂತೆ. ಇಷ್ಟು ನನಗೆ ಬುದ್ಧಿ ಇರಲಿಲ್ಲವ ಹಾಗಾದರೆ ಅವರಿಗೆ ಬುದ್ಧಿ ಇರಲಿಲ್ಲವ? ಪ್ರಿಯರೇ, ನಿಜವಾಗಿ ಇದು ಸತ್ಯ ವಿಷಯ. ಅವನಿಗೆ ಬುದ್ಧಿ ಬಂತು. ಜನರಿಗೆ ಬುದ್ಧಿ ಇಲ್ಲದ ಕಾರಣ, ಆ ತಂದೆಗೆ ಅರಿವಿಲ್ಲದ ಕಾರಣ, ತಂದೆಯ ಗುರುತಿಲ್ಲದ ಕಾರಣ ಜನರು ದೂರ ಇದ್ದಾರೆ, ತಂದೆಯಿಂದ ದೂರ ಇದ್ದ ತನ್ನ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಅದಕ್ಕೆ ಬುದ್ಧಿ ಬರುವ ಅಗತ್ಯ ಉಂಟು. ಅಲ್ಲಿ ಅವನು ಹೇಳ್ತಾ ಇದ್ದಾನೆ ನೋಡಿ, ತನ್ನನ್ನು ಕಂಪ್ಲೀಟ್ಲಿ ತಗ್ಗಿಸ್ತಾನೆ, ಟೋಟಲಿ ತಗ್ಗಿಸ್ತಾನೆ. ಅಲ್ಲಿ ಅವನು ಏನು ಹೇಳ್ತಾನೆ, ಯಾವ ಮಾತು ಹೇಳ್ತಾನೆ ಅವನು, ತಂದೆಯ ಬಳಿಯಲ್ಲಿ ಮಂದೆಯಲ್ಲಿ ಕೂಲಿಗಳು ಬೇಕಾದಷ್ಟು ಇದ್ದಾರೆ, ಕೂಲಿ ಆಳುಗಳಿದ್ದಾರೆ.
ಎಷ್ಟೋ ಕೂಲಿ ಆಳುಗಳು ಇದ್ದಾರೆ. ಅವನು ಹೇಳ್ತಾನೆ, ನಾನಾದರೂ ಇಲ್ಲಿ ಹಸಿವೆಯಲ್ಲಿದ್ದೇನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅಪ್ಪ ಅಪ್ಪ, ಅವನು ಹೇಳ್ತಾನೆ, ಅಪ್ಪ ಪರಲೋಕದಲ್ಲಿ ವಿರುದ್ಧವಾಗಿ, ನಾನು ಪರಲೋಕದ ವಿರುದ್ಧವಾಗಿಯೂ ನಿನ್ನ ವಿರುದ್ಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಮೊದಲು ಏನು ಮಾಡಿದ ಆಲೋಚನೆ ಅವನು, ಪರಲೋಕದ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ಪರಲೋಕಕ್ಕೆ ವಿರುದ್ಧವಾಗಿ ನಡೆದಿದ್ದೇನೆ, ನಾನು ಪರಲೋಕಕ್ಕೆ ವಿರುದ್ಧವಾಗಿ ನಡೆದ್ದೇನೆ. ಅವನಿಗೆ ಆಲೋಚನೆ ಬಂತು, ಹೇಳಿ ನಿನ್ನ ಮುಂದೆ ಕೂಡ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸೋದಕ್ಕೆ ಯೋಗ್ಯನಲ್ಲ, ಮಗನೆನಿಸೋಕ್ಕೆ ಯೋಗ್ಯನಲ್ಲ. ನೋಡಿ, ತನ್ನನ್ನು ತಗ್ಗಿಸಿದ ಆತನು, ನನ್ನನ್ನು ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಎಂದು ಮಾಡು ಎಂದು ಹೇಳಿ ಅಂದುಕೊಂಡು ಎದ್ದು ತಂದೆಯ ಬಳಿಗೆ ಹೋದನು. ಕೂಲಿ ತನ್ನ ಸಂಪೂರ್ಣವಾಗಿ ತಗ್ಗಿದ, ಒಂದು ಕೂಲಿ ಆಳು ಆದರೂ ತೊಂದರೆ ಇಲ್ಲ, ನಾನು ಅವನು ಕೂಲಿ ಮಾಡಿ ಆದರೂ ಅವನ ಮನೆಯಲ್ಲಿ ನಾನು ಇರ್ತೇನೆ ಎಂದು ಎದ್ದುಕೊಂಡು ಅವನು ಹೋದನು. ಮಾನಸಾಂತರ ಆಯಿತು, ಪಶ್ಚಾತ್ತಾಪ ಆಯಿತು. ಏನಾಗಲಿ, ತಂದೆ ಏನು ಹೇಳಲಿ, ತಂದೆ ಏನು ಹೇಳಿದೆ, ತಂದೆ ಹೊಡೆಯಲಿ, ಬೇಕಾದರೆ ತಂದೆ ಏನು ಮಾಡಲಿ, ನನಗೆ ದೋಷಿಸಲಿ, ಏನಾಗಲಿ, ನಾನು ತಂದೆಯ ಮನೆಗೆ ಹೋಗ್ತೇನೆ. ಆ ತಂದೆಯ ಪ್ರೀತಿ ಅವನಿಗೆ ಏನಾಯಿತು, ಆ ತಂದೆ ತೋರಿಸಿದ ಪ್ರೀತಿ ಅವನಿಗೆ ನೆನಪು ಬಂತು. ತಂದೆಯ ಪ್ರೀತಿ ಅವನು ನೆನಪು ಬಂತು ಅವನಿಗೆ. ತಪ್ಪಿ ಹೋದ ಮಗನಿಗೆ ತಂದೆಯ ಪ್ರೀತಿಯನ್ನು, ಮಾನಸಾಂತರದ ಪಶ್ಚಾತ್ತಾಪದ ದೇವರ ಕಡೆಗೆ ತಿರುಗಿದ ಅವನು. ಆದರೂ ತಂದೆ ಕಾಯ್ತಾ ಇದ್ದ, ಯಾವಾಗ ನನ್ನ ಮಗನು ಬರ್ತಾನೆ. ಮನೆಯ ಹೊರಗೆ ಬಂದಿದ್ದಾನಂತೆ ತಂದೆ, ಮನೆಯ ಒಳಗೆಲ್ಲ, ಮನೆಯ ಹೊರಗೆ ಬಂದು ಕಾಯ್ತಾ ಇದ್ದಾನೆ ಮಗನಿಗೆ ಕಾಯ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ಅವನು ಹೇಳ್ದ, ಇನ್ನು ನಾನು ನಿನ್ನ ಮಗನೆನಿಸಿಗೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯ ಆಳುಗಳಿಗೆ ಏನು ಮಾಡ್ತಾನೆ ತಂದೆ, ಅವನು ತಪ್ಪಿ ಹೋಗಿದ್ದಾನೆ, ದೂರ ಹೋಗಿದ್ದಾನೆ, ಪಾಪದಲ್ಲಿ ನಡೆದಿದ್ದಾನೆ ಎಂದು ದೋಷಿಸ್ತಾನ? ಇಲ್ಲ. ನೋಡಿ, ತಂದೆಯ ಹೃದಯ ನೋಡಿ, ನಮ್ಮ ತಂದೆಯ ಹೃದಯ ನೋಡಿ, ಏನು ಅವನಿಗೆ ದೋಷಿಸಿಲ್ಲ, ಆಳುಗಳನ್ನು ಕರೆಯುತ್ತಾನೆ. ನೋಡಿ ತಂದೆಯ ಹೃದಯ. ಯಾವಾಗ ಮಾನವನು ಮಾನಸಾಂತರ ಆಗ್ತಾನೆ, ಪಶ್ಚಾತ್ತಾಪ ಆಗ್ತಾನೆ, ಪಶ್ಚಾತ್ತಾಪಕ್ಕೆ ದೇವರ ಕಡೆಗೆ ತಿರುಗುವಾಗ ಅಲ್ಲಿ ತಂದೆ ಆಳುಗಳನ್ನು ಕರೆಯುತ್ತಾ ಇದ್ದಾನೆ. ನೋಡಿ, ಖಂಡಿಸುವುದಿಲ್ಲ ತಂದೆ ಖಂಡಿಸುವುದಿಲ್ಲ, ಆಳುಗಳನ್ನು ಕರೆಯುತ್ತಾ ಇದ್ದಾನೆ. ಅಲ್ಲಿ ದೇವರಾಗ್ತದೆ, ಅಲ್ಲಿ ತಂದೆ, ಅಪ್ಪ ಪರಲೋಕದ ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡಿದೆ, ಇನ್ನು ನಾನು ನಿನ್ನ ಮಗನಿಗೆ ಯೋಗ್ಯನಲ್ಲ. ಶ್ರೇಷ್ಠವಾದ ನಿಲುವಂಗಿಯನ್ನು ಥಟ್ಟನೆ ತಂದು ಅವನಿಗೆ ಮೊದಲು ಏನು ಮಾಡಿದ, ಶ್ರೇಷ್ಠವಾದ ನಿಲುವಂಗಿ ತಂದ, ಒಂದು ಅಂಗಿ ತಂದ, ಶ್ರೇಷ್ಠವಾದ ನಿಲುವಂಗಿಯನ್ನು ತಂದು ಅವನಿಗೆ ಓಡಿಸಿದ್ದ. ಅಂದರೆ ಅವನು ಬರುವಾಗ ಹೇಗೆ ಬರ್ತಾನೆ, ಹೊಲಸು ವಾಸನೆ ಬರ್ಬೋದು, ಸ್ನಾನ ಮಾಡಲಿಕ್ಕೆ ನೀರಿಲ್ಲ, ಆ ರೀತಿ ಬಂದವನು. ಮೊದಲು ಅವನಿಗೆ ಏನಾಗ್ತಾನೆ, ಬಟ್ಟೆ ಹಾಕ್ತಾ ಇದ್ದಾನೆ, ಅವನಿಗೆ ಕವರ್ ಮಾಡ್ತಾ ಇದ್ದಾನೆ, ಬಟ್ಟೆ ಹಾಕ್ತಾನೆ. ಮೊದಲು ಹಾಕಿತು ಬಟ್ಟೆ ಹಾಕ್ತಾನೆ ದೇವರು. ನಿನ್ನ ಪಾಪ ಎಷ್ಟಿದ್ದರೂ ದೇವರ ಕಡೆಗೆ ಬರುವಾಗ, ತಂದೆಯ ಕಡೆಗೆ ಬರುವಾಗ ಏನಾಗ್ತದೆ, ಮೊದಲು ದೇವರು ಹಾಕೋದು ಅಂಗಿ ಹಾಕ್ತಾ ಇದ್ದಾನೆ. ಮೊದಲು ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಶ್ರೇಷ್ಠವಾದ ಅಂಗಿ ತಟ್ಟನೆ ಅವನಿಗೆ ತೋರಿಸ್ತಾ, ಇವನ ಕೈಗೆ ಉಂಗುರವನ್ನು ಇಡಿಸ್ತಾ. ಏನು ಮಾಡಿದ, ಉಂಗುರವನ್ನು ಹಾಕಿದ ಕೈಗೆ, ಮರ್ಯಾದೆ ಉಂಗುರವನ್ನು ಹಾಕಿದ ದೇವರು. ನೋಡಿ ಎಷ್ಟು ಅವನಿಗೆ ರೆಸ್ಪೆಕ್ಟ್ ಕೊಟ್ಟ ಮಗನಿಗೆ, ಎಷ್ಟು ಮರ್ಯಾದೆ ಕೊಟ್ಟ. ಅಂಗಿ ಹಾಕಿದ ಮತ್ತು ಉಂಗುರ ಹಾಕಿದ. ನೋಡಿ, ದೇವರ ಕಡೆಗೆ ತಿರುಗುವಾಗ ಏನಾಗ್ತದೆ, ಅಂಗಿ ಹಾಕಿದ, ಉಂಗುರವನ್ನು ಹಾಕಿದ, ತೋಡಿಸಿದ, ಇವನಿಗೆ ಕೈ ಉಂಗುರ ಹಾಕಿದ, ಕಾಲಿಗೆ ಜೋಡು ಮಡಿಯಿಸಿ ಕೊಬ್ಬಿನ ಪಶುವನ್ನು ಕೊಯ್ಯಿಸಿದ. ಕಾಲಿಗೆ ಏನದ ಮೆಟ್ಟು ಹಾಕಿದ ಮತ್ತು ಕೊಬ್ಬಿನ ಒಂದು ಕರುವನ್ನು ಕೊಯ್ದು ದೊಡ್ಡ ಹಬ್ಬ ಮಾಡಿದ. ದೇವರ ವಾಕ್ಯದ ದೊಡ್ಡ ಹಬ್ಬ ಆಯಿತು, ಅಲ್ಲಿ ದೊಡ್ಡ ಹಬ್ಬ ಆಯಿತು. ಯಾವಾಗ ಒಬ್ಬನು ಪಾಪಿ, ದೇವರಿಂದ ದೂರ ಇದ್ದವನು ದೇವರ ಕಡೆಗೆ ತಿರುಗುವಾಗ ದೇವರು ಸಂತೋಷ ಪಡ್ತಾನೆ. ದೊಡ್ಡ ಹಬ್ಬ ಆಯ್ತಂತೆ. ದೇವರ ವಾಕ್ಯ ಹೇಳ್ತದೆ, 100 ಕುರಿಯಲ್ಲಿ 1 ಕುರಿ ತಪ್ಪಿ ಹೋದರೆ ಆ 100 ಕುರಿಯನ್ನು ಬಿಟ್ಟು, ಆ 99 ಕುರಿಯನ್ನು ಬಿಟ್ಟು 1 ಕುರಿಯನ್ನು ಹುಡುಕೊಂಡು ಹೋಗಿ ಸಿಕ್ಕಿದ ಕೂಡಲೇ ಹೆಗಲಿನ ಮೇಲೆ ಹಾಕಿ ಬರ್ತಾನೆ. ಏಕೆಂದರೆ ತಪ್ಪಿ ಹೋದ ಕುರಿ ಬಂತು. ಯಾವಾಗ ತಪ್ಪಿ ಹೋದ ಕುರಿ, ದೇವರು ಹುಡುಕುವುದೇನು, ತಪ್ಪಿ ಹೋದವರಿಗೆ ಹುಡುಕುವುದು. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ಪರಲೋಕದಲ್ಲಿ ದೊಡ್ಡ ಸಂತೋಷ ಆಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ದೊಡ್ಡ ಹಬ್ಬ ಮಾಡಿದರು, ದೊಡ್ಡ ಹಬ್ಬ ಆಯಿತು ಅಲ್ಲಿ ಮನೆಯಲ್ಲಿ. ಏಕೆ, ತಪ್ಪಿ ಹೋದವನು ಬಂದ, ಮನೆಗೆ ವಾಪಸ್ ಬಂದ. ಅವನು ಮನೆಗೆ, ಈಗ ಇನ್ನೊಬ್ಬನಿದ್ದಾನೆ ಅಲ್ಲಿ,
ಹೀಗೆ ಅವನು ಮನೆಯ ಒಳಗೆ ಬಂದ. ತಂದೆ ಅವನಿಗೆ ಸ್ವೀಕಾರ ಮಾಡಿದ. ಇನ್ನೊಬ್ಬ ಮಗನ ಅಲ್ಲಿದ್ದಾನೆ. ಇನ್ನೊಬ್ಬ ಈಗ ಇವನ ಹೃದಯ ನೋಡಿ, ಇವನು ಮಾನಸಾಂತರಾದ, ಇವನು ಪಶ್ಚಾತ್ತಾಪ ಆದ, ದೇವರ ಕಡೆಗೆ ತಿರುಗಿದ. ಯೇಸು ತಂದೆ ಆದ ದೇವರು ಸ್ವೀಕಾರ ಮಾಡಿದನು. ದೊಡ್ಡ ಹಬ್ಬ ಆಯಿತು, ಎಲ್ಲ ಆಯಿತು. ಈಗ ಇನ್ನೊಬ್ಬ ಮಗನು ಬರ್ತಾನೆ ಅಲ್ಲಿ. ಆಗ ಅವರು ಉಲ್ಲಾಸ ಪಡುತ್ತಿ ತೊಡಗಿದರು. ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆಗೆ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತಗಳನ್ನು ಕೇಳಿ ಆಳುಗಳನ್ನು ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಇದೇನು ಆಗ್ತಾ ಉಂಟು? ಇದೇನು ಶಬ್ದ ಬರ್ತಾ ಉಂಟು? ಏನಾಗ್ತಾ ಉಂಟು? ಒಬ್ಬ ಆಳಿಗೆ ಕರೆದ. ಅಧಿಕಾರ ಎಲ್ಲ ಉಂಟು ಅವನಿಗೆಲ್ಲ ಅಧಿಕಾರ ಉಂಟು. ಅವನು ಕರೆದ. ಇದು ಏನಾಗ್ತಾ ಉಂಟು ಮನೆಯಲ್ಲಿ? ಏನು ನಡೀತಾ ಉಂಟು ಎಂದು ಕೇಳಿದನು. ಏನು ನಡೀತಾ ಉಂಟು ಕೇಳಿ ಆಳುಗನು ಒಬ್ಬನಿಗೆ ಬಳಿಗೆ ಕರೆದು ಇದೇನು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದಿದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಪಶುವನ್ನು ಕೊಯ್ದಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂತು. ನೋಡಿ, ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂತು ಎಂದು ಹೇಳ್ತಾನೆ. ದೇವರು ಏನು ಬಯಸ್ತಾ ಇದ್ದಾನೆ? ದೇವರ ತಂದೆ ಆಲೋಚನೆ ಏನು? ತಂದೆ ಆಲೋಚನೆ ಇಬ್ಬರು ಸಂತೋಷದಲ್ಲಿ ಇರಬೇಕಂತ ಬಯಸ್ತಾನೆ. ಇವನು ಮನೆಯಲ್ಲಿದ್ದಾನೆ ನೋಡಿ. ತಂದೆಗೆ ಸಂತೋಷ ಆಯಿತು. ತಂದೆಯ ಹೃದಯವನ್ನು ತೋರಿಸಿದ. ಈಗ ಕಿರಿಮಗನ ಹೃದಯ ನೋಡಿ, ಅವನ ಹೃದಯ ನೋಡಿ, ಅವನಿಗೆ ಸಿಟ್ಟು ಬಂತಂತೆ. ಅವನಿಗೆ ಸಿಟ್ಟು ಬಂತು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಗೆ ಹೋಗಲೊಲ್ಲದೆ ಇದ್ದನು. ಒಳಗೆ ಹೋಗಲೇ ಆಗ ಆತನ ತಂದೆಯು ಹೊರಗೆ ಬಂದ. ನೋಡಿ, ಇವನಿಗೆ ಸಹ ಪುನಃ ಹೊರಗೆ ಬಂದ. ಒಬ್ಬ ಕಿರಿಯ ಮಗನಿಗೆ ಸಹ ಹೊರಗೆ ಬಂದ. ತಂದೆ ಹರಿದ. ಈಗ ಇವನಿಗೆ ಸಹ ಹೊರಗೆ ಬಂದ. ಇವನಿಗೆ ಸಿಟ್ಟು ಬಂದಿದೆ. ಒಳಗಿಂದ ಏನೋ ಆಗ್ತಾ ಉಂಟು ಇವನಿಗೆ. ನೋಡಿ, ಇರ್ಬೋದು ರಕ್ಷಣೆ ಹೊಂದಿದವರ ಈ ಸ್ಥಿತಿ ಇರ್ಬೋದು. ಇವತ್ತು ಯಾರ್ಯಾರು ರಕ್ಷಣೆ ಹೊಂದಿದ್ದಾರೆ ಇವರ ಸ್ಥಿತಿ ಕೂಡ ಈ ರೀತಿ ಇರ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತೇವೆ, ಆಗ ತಂದೆ ಹೊರಗೆ ಬಂದು ಅವನಿಗೆ ಬೇಡಿಕೊಂಡನು. ತಂದೆ ಬಂದನು. ಪುನಃ ತಂದೆ ಇವನಿಗೆ ತನ್ನ ಹೃದಯವನ್ನು ತೋರಿಸ್ತಾ ಇದ್ದಾನೆ. ತಂದೆ ಹೃದಯ ಹೊರಗೆ ಬಂದ ಎಂದು ದೇವರ ವಾಕ್ಯ ಹೇಳ್ತದೆ. ಬಂದನು. ಆದರೆ ಅವನು ತಂದೆಗೆ ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆನಾದರೂ ಎಂದೂ ಮೀರಲಿಲ್ಲ. ಇಷ್ಟು ವರ್ಷ ನಿನಗೆ ಸೇವೆ ಮಾಡ್ತಾ ಇದ್ದೇನೆ, ನಿನ್ನ ಅಪ್ಪಣೆ ನಾನು ಮೀರಲಿಲ್ಲ ಹೇಳ್ತಾ ಇದ್ದೇನೆ. ನಾನು ಎಲ್ಲ ಒಳ್ಳೆಯದೇನೇ ಮಾಡಿದ್ದೇನೆ, ನಿನಗೆ ವಿಧೇಯನಾಗಿ ನಡೆದಿದ್ದೆ ನಾನು. ನೋಡಿ, ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಇವನದು ಹೇಳ್ತಾ ಇದ್ದಾನೆ, ಎಲ್ಲ ನಿನ್ನ ವಾಕ್ಯದ ಪ್ರಕಾರ ನಡೆದಿದ್ದೆ ನಾನು, ನಿನ್ನ ವಾಕ್ಯವನ್ನು ನಾನು ಮೀರಲಿಲ್ಲ, ಎಲ್ಲ ನಿನ್ನ ವಾಕ್ಯ ಪ್ರಕಾರ ನಾನು ನಡೆದಿದ್ದೇನೆ. ನೋಡಿ ಹೇಗೆ ಹೇಳ್ತಾನೆ ಅವನ ಮನಸ್ಸು. ನೋಡಿ, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ, ನಾನು ನಿನ್ನ ಒಂದಪ್ಪಣೆ ಆದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಒಂದು ಆಡನ್ನು ನನಗೆ ಕೊಡಲಿಲ್ಲ. ತಂದೆಯ ಮನೆಯಲ್ಲಿದ್ದಾನೆ, ತಂದೆ ಆಸ್ತಿಯಲ್ಲಿದ್ದಾನೆ, ಎಲ್ಲ ಇದ್ದಾನೆ. ನೀನು ಕೊಡಲಿಲ್ಲ ಎಂದು ಪುನಃ ತಂದೆಗೆ ಕೇಳ್ತಾ ಇದ್ದಾನೆ ಇವನು. ನೀನು ಕೊಡಲಿಲ್ಲ, ನನಗೆ ಕೊಡಲಿಲ್ಲ. ಆದರೆ ಸೂಳೆಯವರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಪಶುವನ್ನು ಅವನಿಗೆ ಕೊಯ್ಯಿಸಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆ ನೋಡಿ, ಇವನು ಅವನ ವಿಷಯದಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಅವನ ವಿಷಯದಲ್ಲಿ ಹೇಳ್ತಾನೆ, ಅವನು ಹೀಗೆ ಮಾಡ್ದ, ಆದರೂ ಹೀಗೆ ಮಾಡಿದ. ಅವನು ದೇವರ ಕಡೆಗೆ ಮಾನಸಾಂತರಾಗಿ ತಿರುಗಿಕೊಂಡು ಬಂದಿದ್ದಾನೆ. ಆದರೆ ಇವನು ಮಾನಸಾಂತರ ಆಗಲಿಲ್ಲ. ಇವತ್ತು ಮಾನಸಾಂತರ ಆಗದೆ ಎಷ್ಟೋ ಜನರಿದ್ದಾರೆ. ಪಶ್ಚಾತ್ತಾಪ ಪಡದ ಎಷ್ಟೋ ವಿಶ್ವಾಸಿಗಳಿದ್ದಾರೆ. ಎಷ್ಟೋ ವಿಶ್ವಾಸಿಗಳು ಪಶ್ಚಾತ್ತಾಪ ಪಡಲಿಲ್ಲ. ಇಲ್ಲಿ ದೇವರ ವಾಕ್ಯ ಇವನು ಪಶ್ಚಾತ್ತಾಪ ಪಡಲಿಲ್ಲ. ಇಲ್ಲಿ ದೇವರ ವಾಕ್ಯತೆ ಆಗ ತಂದೆ ಹೇಳ್ತಾನೆ ನೋಡಿ, ಇವನು ಕೂಡ ವಿಶ್ವಾಸಿ, ಅವನು ಕೂಡ ವಿಶ್ವಾಸಿ. ಅವನು ತಪ್ಪಿ ಹೋಗಿದ್ದ ಅಷ್ಟೇ, ಇವನು ವಿಶ್ವಾಸಿ. ಇಬ್ಬರು ತಂದೆಯ ಮಕ್ಕಳೇ. ಈಗ ತಂದೆಯ ಮನಸ್ಸು ನೋಡಿ ತೋರಿಸ್ತಾ ಇದ್ದಾನೆ ಇವನಿಗೆ. ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ನೋಡಿ, ನನ್ನದು ಏನುಂಟು ಅದು ನಿನ್ನದೇ. ನನ್ನದೇನುಂಟು ಅದು ನಿನ್ನದಾಗಿದೆ, ನಿನ್ನದೇ. ಆದರೆ ಉಲ್ಲಾಸ ಪಡೆದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಉಲ್ಲಾಸ ಪಡೆದು ಸಂತೋಷ ಪಡೋದು ನ್ಯಾಯವಾದದ್ದು. ಮಾನವನ ಸಂತೋಷ ಪಡೆದು ಉಲ್ಲಾಸ ಪಡೆದು ನ್ಯಾಯವಾದದ್ದು.
ಆದರೆ ಇವನಿಗೆ ಎಲ್ಲ ಉಂಟು, ಎಲ್ಲ ಇವನು ತಂದೆ ಅದು ಏನುಂಟು ಅವನು ಇಲ್ಲ, ಇವನದ್ದೇ ಅಲ್ಲ. ಆದರೆ ಇವನು ಉಲ್ಲಾಸ ಪಡೋದಿಲ್ಲ. ಇವನು ಮತ್ಸರ ಆಗ್ತದೆ, ಇವನಿಗೆ ಮತ್ಸರ ಆಗ್ತದೆ, ಇವನಿಗೆ ಮತ್ಸರ ಆಗ್ತದೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದ ತಿರುಗಿ ಬದುಕಿದನು. ಇವನು ಸತ್ತವನಾಗಿದ್ದ. ದೇವರು ಏನು ಬಯಸ್ತಾ ಇದ್ದಾನೆ? ಈ ಪಾಪ ತುಂಬಿದ ಲೋಕದಲ್ಲಿ ಎಷ್ಟೋ ಜನ ಪಾಪ ಮಾಡ್ತಾ ಇದ್ದಾರೆ. ಅವರು ದೇವರ ಕಡೆಗೆ ತಿರುಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಮ್ಮ ಏನು ಬಯಕೆ ಇರಬೇಕು ಇವತ್ತು? ಈ ಕತ್ತಲೆ ತುಂಬಿದ ಲೋಕದಲ್ಲಿ, ಎಷ್ಟೋ ಕತ್ತಲೆ ತುಂಬಿದೆ ಈ ಲೋಕದಲ್ಲಿ. ಜನರು ಪಾಪದಲ್ಲಿ ದೇವರ ಕಡೆಗೆ ತಿರುಗಬೇಕು, ಸತ್ಯ ದೇವರ ಕಡೆಗೆ ತಿರುಗಬೇಕೆಂದು ನಮ್ಮ ಪ್ರಾರ್ಥನೆ ಇರಬೇಕು. ಅವರು ತಿರುಗಿಕೊಂಡು ನಾವು ಸಂತೋಷದಲ್ಲಿ ಇರಬೇಕು, ಸಂತೋಷ ಪಡಬೇಕು. ಇಲ್ಲಿ ಹೇಳ್ತಾ ಇದ್ದ ದೇವರ ತಂದೆ ಸಂತೋಷಪಟ್ಟನು, ತಂದೆಗೆ ಸಂತೋಷವಾಯಿತು. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ತಂದೆಗೆ ಸಂತೋಷವಾಯಿತು, ಆದರೆ ಒಬ್ಬ ವಿಶ್ವಾಸಿಗೆ ಸಂತೋಷ ಆಗಲಿಲ್ಲ. ಇಬ್ಬರು ಮಕ್ಕಳಿದ್ದರು. ಒಬ್ಬನು ಮಾನಸಾಂತರಾಗಿ ದೇವರ ಕಡೆಗೆ, ದೇವರ ಮನೆಗೆ ಒಳಗೆ ಬಂದ. ಇವನು ದೇವರ ಮನೆಗೆ ಒಳಗೆ ಬರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಇವನು ಮಾನಸಾಂತರ ಆಗಲಿಲ್ಲ, ಇವನು ಪಶ್ಚಾತ್ತಾಪ ಆಗಲಿಲ್ಲ. ಮನೆಯಲ್ಲೇ ಇದ್ದಾನೆ, ಪಶ್ಚಾತ್ತಾಪ ಆಗಲಿಲ್ಲ, ಮಾನಸಾಂತರ ಆಗಿಲ್ಲ. ಇವನು ಮಾನಸಾಂತರ ಆಗಿದೆ. ಹಾಗಾದರೆ ತಪ್ಪಿ ಹೋದವನು ಯಾರು? ತಪ್ಪಿ ಹೋದ ಮಗನ ಯಾರು? ಇವನು ತಪ್ಪಿ ಹೋಗಿದ್ದಾನೆ. ಅವನು ಮಾನಸಾಂತರಾಗಿ ಒಳಗೆ ಬಂದ, ಮನೆಯ ಒಳಗೆ ಬಂದ. ಇವನು ಮನೆಯ ಒಳಗೆ ಬರಲಿಲ್ಲ. ತಂದೆ ಬಂದು ಕರೆಯುತ್ತಾ ಇದ್ದಾನೆ, ಆದರೂ ಇವನು ಮನೆಯ ಒಳಗೆ ಹೊರಗಿಲ್ಲ. ಮನೆಯೊಳಗೆ ಇವನು ಕಂಪ್ಲೇಂಟ್ ಹೇಳಿದ. ಆದರೆ ತಂದೆ ಆದ ದೇವರು ಪ್ರೀತಿ ತೋರಿಸ್ತಾನೆ, ಮಗನೇ ನನ್ನದೇನುಂಟು ಅದು ನಿನ್ನದೇ ಆಗಿದೆ, ನೀನು ಉಪಯೋಗ ಮಾಡು. ಏಕೆ ಉಪಯೋಗ ಮಾಡೋದಿಲ್ಲ? ಎಲ್ಲದೇ ನಿನ್ನದೇ, ನೀನು ಉಪಯೋಗ ಮಾಡು, ಸಂತೋಷದಲ್ಲಿ ಇರು, ನೀನು ಸಂತೋಷಗೊಳ್ಳು. ನಿನ್ನದೇ ಅಲ್ಲ, ಎಲ್ಲ ನಿನ್ನದೇ ಅಲ್ಲ. ಇವತ್ತು ವಿಶ್ವಾಸಿಗಳಿಗೆ ಆ ಒಂದು ಪ್ರಕಟಣೆ ಇಲ್ಲ. ಪ್ರಕಟಣೆ ಇಲ್ಲದ ಕಾರಣ ಅವರು ಸಂತೋಷದಲ್ಲಿಲ್ಲ. ಬೇಸರ, ನಿರಾಶೆ, ಸಮಸ್ಯೆಯಲ್ಲಿದ್ದಾರೆ. ಏಕೆಂದರೆ ತಂದೆ ನಿಮಗೆ ಏನೇನು ಮಾಡಿಟ್ಟಿದ್ದಾನೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ದೇವರು ನಿನಗೋಸ್ಕರ ಏನೇನು ಮಾಡಿಟ್ಟಿದ್ದಾನೆ. ತಂದೆ ಆದ ದೇವರು ನಿನಗೆ ಏನೇನು ಮಾಡಿಟ್ಟಿದ್ದಾನೆ. ನೀನು ಸಂತೋಷದಲ್ಲಿ ಇರಬೇಕು, ನೀನು ಉಲ್ಲಾಸದಲ್ಲಿ ಇರಬೇಕು ಎಂದು ತಂದೆ ನಿನಗೆ ಏನೇನು ಮಾಡಿಟ್ಟಿದ್ದಾನೆ. ಆದರೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದ ಭಾವನೆ ಗೊತ್ತಿಲ್ಲ, ತಂದೆಯನ್ನು ತಿಳ್ಕೊಳ್ಳಿಲ್ಲ, ನಮ್ಮ ದೇವರನ್ನು ತಿಳ್ಕೊಳ್ಳಿಲ್ಲ. ಎಷ್ಟೋ ಮಂದಿ ದೇವರನ್ನು ತಿಳ್ಕೊಳ್ಳಿಲ್ಲ. ತನ್ನ ಒಬ್ಬನೇ ಮಗನನ್ನು ಕೊಟ್ಟ ನಂತರ ಆತನು ನಿಮಗೆ ಬಿಡ್ತಾನ? ನಾಶನಕ್ಕೆ ಹೋಗಲಿಕ್ಕೆ ಬಿಡ್ತಾನ? ಇಲ್ಲ. ದೇವರೊಂದು ಮಾರ್ಗ ತೋರಿಸ್ತಾನೆ. ನೀನು ಹೇಗೆ ಬರಬೇಕು ನನ್ನ ಹತ್ತಿರ? ನೀನು ಕ್ರಿಸ್ತನ ಮಾರ್ಗದಲ್ಲೇ ಬರಬೇಕು. ಅದಕ್ಕೋಸ್ಕರ ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ, ತನ್ನ ಪ್ರೀತಿಯನ್ನು ತೋರಿಸ್ತಾನೆ. ದೇವರು ತನ್ನ ಪ್ರೀತಿಯನ್ನು ತೋರಿಸ್ತಾನೆ. ದೇವರು ಕಂಡಮೆನ್ಷನ್ ಮಾಡೋದಿಲ್ಲ. ನೀನು ಇದ್ದ ರೀತಿಯಲ್ಲಿ ದೇವರ ಕಡೆಗೆ ತಿರುಗಿ ಹೇಳ್ತಾನೆ. ಈ ತಪ್ಪಿ ಹೋದನು ಇದ್ದ ರೀತಿಯಲ್ಲಿ ದೇವರಿಗೆ ತಿರುಗಿದ, ಮಾನಸಾಂತರದ ಪಶ್ಚಾತ್ತಾಪಾದ, ತನ್ನನ್ನು ತಗ್ಗಿಸಿಕೊಂಡ. ತಂದೆ ಏನು ಮಾಡಿದ? ತಿರಸ್ಕಾರ ಮಾಡಿದನ? ತಂದೆ ತಿರಸ್ಕಾರ ಮಾಡಲಿಲ್ಲ. ತಂದೆ ನಿಲುವಂಗಿಯನ್ನು ಹಾಕಿದ, ಉಂಗುರನ್ನು ತೋರಿಸ್ದ, ಮೆಟ್ಟು ಹಾಕಿದ, ಪಶುವನ್ನು ಕಡಿದು ದೊಡ್ಡ ಹಬ್ಬ ಮಾಡಿದ. ಆದರೆ ಇನ್ನೊಬ್ಬನು ಮನೆಯಲ್ಲಿ ಇದ್ದಾನೆ, ಸಂತೋಷ ಪಡೋದಿಲ್ಲ, ಯಾವಾಗ ಬೇಸರದಲ್ಲಿದ್ದಾನೆ. ಮನೆಯ ಒಳಗೆ ಹೋಗಲಿಲ್ಲ, ಹೊರಗೆ ನಿಂತಿದ್ದಾನೆ ಅವನು. ಹಾಗೆ ತಪ್ಪಿ ಹೋದನು. ಇವನು ತಪ್ಪಿ ಹೋಗಿದ್ದಾನೆ, ಅವನು ಮಾನಸಾಂತರಿಗೆ ಒಳಗೆ ಬಂದಿದ್ದಾನೆ. ತಂದೆ ಇಬ್ಬರಿಗೆ ಪ್ರೀತಿ ಮಾಡ್ತಾ ಇದ್ದಾನೆ, ಇಬ್ಬರಿಗೆ ತಂದೆ ಪ್ರೀತಿ ಮಾಡ್ತಾನೆ. ಪ್ರಿಯರೇ, ತಂದೆಯ ಹೃದಯ ಪ್ರೀತಿ ಮಾಡುವ ಹೃದಯ. ಇಡೀ ಜಗತ್ತು ಮಾನವನಿಗೆ ಶ್ರಮ ಮಾಡಿತು. ಮಾನವನು ಒಳ್ಳೆಯ ರೀತಿಯಲ್ಲಿ ಇರಬೇಕೆಂದು, ಆದರೂ ಮಾನವನು ದಾರಿ ತಪ್ಪಿದ್ದಾನೆ. ಆದರೂ ಇಷ್ಟು ಪ್ರೀತಿ ಮಾಡಿ ದೇವರು 2018 ವರ್ಷದಲ್ಲಿ ನಾವು ಇದ್ದೇವೆ, ತನ್ನ ಒಬ್ಬನೇ ಮಗನನ್ನು ಕಳಿಸ್ತಾನೆ ಈ ಲೋಕಕ್ಕೆ. ಅವನನ್ನು ನಂಬಿ ಅವನ ಮುಖಾಂತರವೇ ನೀನು ನನ್ನಲ್ಲಿ ಬರಬೇಕೆಂದು, ಅವನ ಮುಖಾಂತರವೇ, ಅವನ ಮಾರ್ಗದಲ್ಲಿ ನೀನು ನನ್ನಲ್ಲಿ ಬರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯೇಸುವಿನ ಮುಖಾಂತರವೇ ಪೂರ್ಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಒಬ್ಬನನ್ನೇ ಆರಾಧನೆ ಮಾಡು. ಯೇಸು ತಂದೆಯಲ್ಲಿದ್ದಾನೆ, ತಂದೆ ಯೇಸುವಲ್ಲಿದ್ದಾನೆ. ಅವರು ಬೇರೆ ಬೇರೆ ಇಲ್ಲ, ಒಬ್ಬರೇ ಆಗಿದ್ದಾರೆ. ತಂದೆ, ಮಗ, ಪರಿಶುದ್ಧ ಆತ್ಮ, 3 ಜನ ಒಬ್ಬರೇ, ಒಬ್ಬ ದೇವರೇ. ಪ್ರಿಯರೇ, ಯೇಸು ನಮ್ಮನ್ನು ಪ್ರೀತಿ ಮಾಡ್ತಾನೆ.
ದೇವರ ಕಡೆಗೆ ತಿರುಗಿರಿ, ದೇವರ ಕಡೆಗೆ ತಿರುಗಿ ಎಂದು ದೇವರು ಪದೇ ಪದೇ ಹೇಳ್ತಾ ಇದ್ದಾನೆ. ದೇವರ ಕಡೆಗೆ ನೀವು ತಿರುಗಿರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕಾಸರ ಸ್ತೋತ್ರ ಕರ್ತನೆ. ಸ್ವಾಮಿ, ನಾವು ನೋಡ್ತಾ ಇದ್ದೇವೆ, ಇಬ್ಬರು ಮಕ್ಕಳಿದ್ದವರು ಕರ್ತನೆ. ಒಬ್ಬನು ದೇವರಿಂದ ದೂರ ಇದ್ದನು ಪಾಪ ಮಾಡಿ, ಆದರೂ ಕರ್ತನೆ ದೇವರ ವಾಕ್ಯದ ಅವನು ಮಾನಸಾಂತರಾಗಿ ಪಶ್ಚಾತ್ತಾಪಿಗೆ ತಂದೆಯ ಮನೆಗೆ ಹೊರಡ್ತಾರೆ. ತಂದೆಯೇ ನಿನಗೆ ಸ್ತೋತ್ರ. ನೀನು ಕರ್ತನೆ ನಿನ್ನ ಹೃದಯ, ಆ ಪ್ರೀತಿ ಉಳ್ಳ ಹೃದಯವು ನೀನು ತೋರಿಸ್ತಿ ಕರ್ತನೆ. ಇದೇ ಪ್ರಕಾರ ಕರ್ತನೆ ಇವತ್ತು ಎಷ್ಟೋ ಮಂದಿ ತಪ್ಪಿ ಹೋಗಿದ್ದಾರೆ. ಸ್ವಾಮಿ, ಅವರ ಮೇಲೆ ಕರುಣೆ ತೋರಿಸು ಕರ್ತನೆ, ನಿನ್ನ ಕೃಪೆಯನ್ನು ತೋರಿಸು ಕರ್ತನೆ. ಇವರ ಮೇಲಿನ ಕೃಪೆ ಇಳಿದು ಬರಲಿ ಕರ್ತನೆ. ತಂದೆ ಸ್ತೋತ್ರ ಕರ್ತನೆ. ಸ್ವಾಮಿ, ಮನ ಪರಿವರ್ತನೆ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಇವರ ಮನಸ್ಸು ಪರಿವರ್ತನೆ ಮಾಡಿ ದೇವರ ಕಡೆಗೆ ತಿರುಗಲಿ ಕರ್ತನೆ. ಕರ್ತನೆ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರ ಕರ್ತನೆ. ಓ, ಒಳಗಿನ ಸಂಗತಿ ಬದಲಾಗಬೇಕು ಕರ್ತನೆ. ಮನುಷ್ಯ ಮಾನವನು ಒಳಗೆ ಬದಲಾಗಬೇಕು, ಹೊರಗೆ ಅಲ್ಲ ಸ್ವಾಮಿ, ಒಳಗೆ ಬದಲಾಗಲಿ ಕರ್ತನೆ. ದೇವರ ಗುಣ, ದೇವರ ಸ್ವಭಾವ ಇವರ ಒಳಗೆ ಬರಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ನಿನ್ನ ಸ್ವಭಾವ ಕರ್ತನೆ, ತಂದೆಯ ಸ್ವಭಾವ ಕರ್ತನೆ, ಆ ಪ್ರೀತಿ ಮಾಡುವ ಸ್ವಭಾವ ಕರ್ತನೆ ಇವರ ಒಳಗೆ ಬರಬೇಕು ಅಂತ ನಾನು ಪ್ರಾರ್ಥನೆ ಈ ಸಮಯದಲ್ಲಿ, ಇದೇ ಸಮಯದಲ್ಲಿ ಕರ್ತನೆ. ಸ್ವಾಮಿ, ಇವರ ಒಳಗೆ ಬರಲಿ, ಪರಿವರ್ತನೆ ಆಗಲಿ ಕರ್ತನೆ. ಇವರು ತಂದೆಯೇ ನಿನಗೆ ಸ್ತೋತ್ರ ಕರ್ತನೆ. ಇವರಿಗೆ ಬ್ಲೆಸ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ಇವರ ಆಶೀರ್ವಾದದಲ್ಲಿ ಹೋಗಾಗ ಬರುವಾಗ ಕಾಪಾಡು, ಕೆಡುಕನಿಂದ ತಪ್ಪಿಸು. ಸರ್ವಶಕ್ತನ ಆಶ್ರಯದಲ್ಲಿ ಇವರು ಸುರಕ್ಷಿತವಾಗಲಿ, ನಿನ್ನ ರೆಕ್ಕೆ ಒಳಗೆ ಇಡಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಇವರ ಕೆಲಸ ಕಾರ್ಯ ಮಾಡುವಾಗ, ಇವರು ಹೋಗುವಾಗ, ಪ್ರಯಾಣ ಮಾಡುವಾಗ ಕರ್ತನೆ, ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ನೀನು ಅವರೊಟ್ಟಿಗೆ ಇರುವ ಆತನ ದೇವರಾಗಿದೆ ಕರ್ತನೆ. ಸ್ತೋತ್ರ ಕರ್ತನೆ. ನಿನ್ನನ್ನು ತಿಳುಕೊಂಡು ಕರ್ತನೆ ನಡೆಯಲಿ ಕರ್ತನೆ ಎಂದು ಪ್ರಾರ್ಥನೆ ಕರ್ತನೆ. ಸ್ವಾಮಿ ಸ್ತೋತ್ರ ಕರ್ತನೆ. ಇವರ ಮಕ್ಕಳಿಗೆ ಕಾಪಾಡು ಕರ್ತನೆ. ಶಾಲೆಗೆ ಹೋಗುವಾಗ ಬರುವಾಗ ನೀನು ಕಾಪಾಡು ಕರ್ತನೆ. ಇವರಿಗೆ ಸ್ವಾಮಿ ನಿನ್ನ ರೆಕ್ಕೆ ಒಳಗೆ ಇಡು ಕರ್ತನೆ. ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗೆ ಇರಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಇವರು ಬ್ಲೆಸ್ ಆಗಲಿ, ಇವರ ಕೈಯಾಗದ ಕೆಲಸ ಸಕ್ಸಸ್ ಆಗಲಿ ಎಂದು ಪ್ರಾರ್ಥನೆ. ಇವರು ಬುಟ್ಟಿ ತುಂಬಲಿ ಎಂದು ನಾನು ಪ್ರಾರ್ಥನೆ ಕರ್ತನೆ. ತಂದೆ ನಿನಗೆ ಸ್ತೋತ್ರ. ಆತ್ಮೀಯ ರೀತಿಯಲ್ಲಿ ಇವರು ಬೆಳೆಯಲಿ, ಹೆಚ್ಚೆಚ್ಚು ಬೆಳೆಯಬೇಕಂತ ಪ್ರಾರ್ಥನೆ. ತಂದೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಉತ್ತರ ಕೊಡಿ. ಎಲ್ಲ ಘನ ಮಾನ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥನೆ. ಆಮೇಲೆ ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ, ನಮಗೆ ಪ್ರಾರ್ಥನೆ ಬೇಕಾದರೂ ಕೂಡ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ನಮಗೆ ಕರೆ ಮಾಡ್ಬೋದು. ನಾವು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಮತ್ತು ಆರಾಧನೆ ಬೇಕಾದರೆ ಕೂಡ ನಮಗೆ ಕರೆ ಮಾಡೋದು ನಾವು ತಿಳಿಸ್ತೇವೆ. ಆಮೇನ್.